ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋ ಟಾಪಿಕ್ ಯಾವುದು ಅಂತಂದರೆ ಹೌ ಟು ಮ್ಯಾಚ್ ಜ್ಯುವೆಲರಿ ವಿತ್ ಸ್ಯಾರಿ. ಅಂದರೆ ನಾವು ಯಾವ ಸ್ಯಾರಿಗೆ ತಕ್ಕ ಹಾಗೆ ಜ್ಯುವೆಲರಿನ ಸೆಟ್ ಮಾಡ್ಕೊಳ್ಬೇಕು, ಹಾಕ್ಕೊಂಡಾಗ ನಮ್ಮ ಲುಕ್ ಚೇಂಜ್ ಆಗುತ್ತೆ. ಆ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಟಿಪ್ಸು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಕೆಲವೊಂದು ಸ್ಮಾಲ್ ಮಿಸ್ಟೇಕಿಂದ ನಮ್ಮ ಲುಕ್ಕೇ ಹಾಳಾಗೋಗುತ್ತೆ. ಈ ಥರ ಸ್ಮಾಲ್ ಮಿಸ್ಟೇಕ್ ಮಾಡ್ದೇ ಯಾವ ಸೀರೆಗೆ ಯಾವ ತಕ್ಕ ಜ್ಯುವೆಲರಿ ನಾವು ಹಾಕ್ಕೊಂಡಾಗ ನಮ್ಮ ಲುಕ್ ಚೇಂಜ್ ಆಗುತ್ತೆ ಅನ್ನೋದು ಕೆಲವೊಂದಿಷ್ಟು ಟಿಪ್ಸು ಏನೇನಿದೆ ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಈ ಥರ ನೋಡಿ, ಗೋಲ್ಡ್ ಕಲರ್ ಬಾರ್ಡರ್ ಸೀರೆಗೆ ಈ ಥರ ಗೋಲ್ಡ್ ಚೌಕರ್ ಆಗಿರ್ಬೋದು, ಇದರಲ್ಲೇ ಟೆಂಪಲ್ ರನ್ ಗೋಲ್ಡ್ ಅಂತಾರಲ್ವ, ಈ ಥರದ್ದಾಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಮ್ಯಾಚ್ ಆಗೋ ಇಯರಿಂಗು, ನಾನೆಲ್ಲ ಹೇಳಿದ್ನಲ್ವ, ಸೇಮ್ ಇಯರಿಂಗು. ಇದು ಸಿಲ್ಕ್ ಸೀರೆ ವಿತ್ ಗೋಲ್ಡ್ ಕಲರ್ ಬಾರ್ಡರ್ಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಇಯರಿಂಗು ಹಾಗೆ ಈ ಥರ ಚೌಕರ್ ಆದರೂ ಹಾಕ್ಕೊಳ್ಳಿ, ಅಥವಾ ನೀವು ಲಾಂಗ್ ಇರೋದು ಬೇಕಾದರೂ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ, ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ನನ್ನ ವಿಡಿಯೋನ ನೀವು ಫಸ್ಟೇ ನೋಡ್ಬೋದು. ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ. ಹಾಗೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಿ ತಿಳಿಸಿ. ಹಾಗೆ ನೋಡಿ, ಈ ವಿಡಿಯೋ ಸಹ ಅಷ್ಟೇ ಸ್ವಲ್ಪ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಮಾಡ್ತೀನಿ. ಪಾರ್ಟ್ 1ಅಲ್ಲಿ ಏನೇನು ಒಂದಿಷ್ಟು ಟಿಪ್ಸ್ ಕೊಡ್ತೀನಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇನ್ನೊಂದಿಷ್ಟು ಟಿಪ್ಸ್ಗಳು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫಸ್ಟ್ ಟಿಪ್ಪು ಯಾವುದಂತ ನೋಡೋಣ. ಸಿಲ್ಕ್ ಸಾರಿ ವಿತ್ ಗೋಲ್ಡನ್ ಬಾರ್ಡರ್. ಈಗ ನಾವು ಮದುವೆಗಳಿಗೆ, ಫಂಕ್ಷನ್ಸ್ಗೆ ಎಲ್ಲ ನಾವು ತುಂಬ ಹೆವಿ ಬಾರ್ಡರ್ ಇರೋಂಥದ್ದು, ತುಂಬ ಜರಿ ಇರೋಂಥದ್ದು, ದೊಡ್ಡ ದೊಡ್ಡ ಬುಟ್ಟಗಳಿರೋಂಥದ್ದು, ಆ ಥರದ್ದೆಲ್ಲ ನಾವು ಕಾಮನ್ ಆಗಿ ಉಟ್ಕೊಳ್ತೀವಲ್ವ. ಆ ಥರ ಸ್ಯಾರಿಗೆ ಯಾವ ಥರ ನಾವು ಜ್ಯುವೆಲರಿ ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತೆ ಅಂತಂದರೆ, ಈ ಥರ ಸ್ಯಾರಿಗಳಿಗೆಲ್ಲ ನೀವು ಆದಷ್ಟು ಗೋಲ್ಡ್ ಜ್ಯುವೆಲರಿ ಹಾಕ್ಕೊಳ್ಳಿ. ನಿಮ್ಮದು ನೆಕ್ಲೆಸ್ ಆಗಿರ್ಬೋದು, ಇಯರ್ ರಿಂಗ್ ಆಗಿರ್ಬೋದು, ಹಾಗೆ ರಿಂಗ್ ಆಗಿರ್ಬೋದು, ವಾಚು, ಹ್ಯಾಂಡ್ ಬ್ಯಾಗು ಎಲ್ಲನೂ ಗೋಲ್ಡ್ ಕಲರ್ ಇರೋವಂಥದ್ದು ಆದಷ್ಟು ಮ್ಯಾಚ್ ಮಾಡ್ಕೊಳ್ಳಿ. ನಿಮ್ಮ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಮಮತಾ ಎಲ್ಲ ಗೋಲ್ಡ್ ಅಂತ ಹೇಳ್ತಾ ಇದ್ದಾಳೆ, ಈಗಿನ ರೇಟಿಗೆ ಅದರಲ್ಲೂ ವಾಚು, ಬ್ಯಾಗು ಎಲ್ಲ ತೊಗೊಳಕ್ಕಾಗತ್ತಾ? ಒಂದು ಚೈನನ್ನೇ ತೊಗೊಳಕ್ಕಾಗಲ್ಲ, ಇಷ್ಟು ಕಾಸ್ಟ್ಲಿ ಆಗಿದೆ ಗೋಲ್ಡು ಅಂದ್ಕೊಂಡ್ರೆ. ಹಾಗೇನಿಲ್ಲ, ನಾನೇ ಹೇಳಿದ್ದು ಏನು 24 ಕ್ಯಾರೆಟದು ಗೋಲ್ಡ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ವಾಚ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು. ನಾನು ಹೇಳ್ತಾ ಇರೋದು ಗೋಲ್ಡ್ ಕಲರ್ ಇರೋಂಥದ್ದು. ಈಗ 1 ಗ್ರಾಮ್ ಗೋಲ್ಡ್ ಆಗಿರ್ಬೋದು, ಗೋಲ್ಡ್ ಕವರ್ ಮಾಡಿರ್ತಾರಲ್ವ, ಅದಾಗಿರ್ಬೋದು. ಆ ಥರದ್ದು ಬೇಕಾದರೆ ನೀವು ಮ್ಯಾಚ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸಿಲ್ಕ್ ಸಾರಿ ವಿತ್ ಗೋಲ್ಡನ್ ಬಾರ್ಡರ್ ಸೀರೆಗಳಿಗೆ ನೀವು ಈಗ ನಾನು ಹಾಕ್ಕೊಂಡಿದ್ದೀನಲ್ವ, ಈ ಥರ ಸಿಲ್ವರ್ ಕಲರ್ದು ಜ್ಯುವೆಲರಿ ಹಾಕ್ಕೊಂಡ್ರೆ, ಇದು ಮೆಟಲ್ ಕಲರು ಬ್ಯಾಂಗಲ್ ಆಗಿರ್ಬೋದು, ಆ ಥರ ಹಾಕ್ಕೊಂಡ್ರೆ ನಿಮ್ಮ ಲುಕ್ ತುಂಬಾ ಖರಾಬಾಗಿರುತ್ತೆ. ಖರಾಬ್ ಅಂದ ತಕ್ಷಣ ನನಗೊಂದು ನೆನಪಾಯಿತು, ಒಂದು ಹಾಡು ಇದೆ ಗೊತ್ತಲ್ವಾ? ಯಾವ ಹಾಡು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನೋಡೋಣ. ಟಿಪ್ ನಂಬರ್ 2, ಸಿಲ್ಕ್ ಸಾರಿ ವಿತ್ ಕಾಂಟ್ರಾಸ್ಟ್ ಬಾರ್ಡರು. ಈ ಥರ ಸ್ಯಾರಿಗಳಿಗೆ ನೋಡಿ, ಅಂದರೆ ಕಾಂಟ್ರಾಸ್ಟ್ ಬಾರ್ಡರ್ ಬಂದಿರುತ್ತೆ ನೋಡಿ. ಅಂದರೆ ಲೈಟ್ ಗ್ರೀನ್ಗೆ ಪರ್ಪಲ್ ಬಾರ್ಡರು, ಈ ಪರ್ಪಲ್ ಇದಕ್ಕೆ ರೆಡ್ ಬಾರ್ಡರು, ಅಥವಾ ಈಗ ನಾನು ಹಾಕ್ಕೊಂಡಿದ್ದು ನೋಡಿ ಗ್ರೀನ್ಗೆ ಈ ಮೆರೂನ್ ಕಲರ್ ಬಾರ್ಡರು, ಈ ಥರ ಕಾಂಟ್ರಾಸ್ಟ್ ಬಂದಿರುತ್ತೆ ನೋಡಿ. ಈ ಥರ ಸೀರೆ ಅಂದರೆ ನನಗೂ ತುಂಬಾ ಇಷ್ಟ. ಎಲ್ಲ ಸೇಮ್ ಕಲರ್ ಬಂದಿರುತ್ತೆ ನೋಡಿ, ಅದು ಅಷ್ಟೊಂದು ನನಗೆ ಅಷ್ಟು ಇಷ್ಟ ಆಗಲ್ಲ. ಈ ಥರ ಕಾಂಟ್ರಾಸ್ಟ್ ಸೀರೆ ನಾವು ಉಟ್ಕೊಂಡಾಗ ಯಾವ ಥರ ಜ್ಯುವೆಲರಿ ಹಾಕ್ಕೊಳ್ಬೇಕು ನಾವು ಅಂತಂದರೆ, ಈ ಥರ ಸೀರೆಗೆ ನೋಡಿ ಯಾವಾಗಲೂ ಸ್ಟೋನ್ ಜ್ಯುವೆಲರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಲೆಸ್ ಆಗಿರ್ಬೋದು, ಹಾಗೆ ಇಯರಿಂಗ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ನೀವು ಸ್ಟೋನ್ದು ಹಾಕ್ಕೊಳ್ಳಿ. ಅಂದರೆ ಆ ಬಾರ್ಡ್ರ್ ಕಲರ್ ಏನು ಬಂದಿರುತ್ತೆ ಆ ಥರ ಸ್ಟೋನು ಇರೋ ಕಲರ್ ತೊಗೊಳ್ಳಿ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ ಆವಾಗ. ಟಿಪ್ ನಂಬರ್ 3,
ಸ್ಯಾರಿ ವಿತ್ ಸಿಲ್ವರ್ ಬಾರ್ಡರ್ ಅಥವಾ ಸಿಲ್ವರ್ ಜರಿ ಇರೋಂಥ ಸೀರೆ ನಾವು ಉಟ್ಕೊಂಡಾಗ ಯಾವ ಥರ ಜ್ಯುವೆಲರಿ ಹಾಕ್ಕೊಂಡ್ರೆ ಆ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಈ ಥರ ಸ್ಯಾರಿಗೆ ನೋಡಿ ಈ ಸಿಲ್ವರ್ ಕಲರೇ ಜ್ಯುವೆಲರಿ ಬರುತ್ತಲ್ವ. ಈಗ ನಾನು ಹಾಕ್ಕೊಂಡಿರೋಂಥದ್ದು ಸೇಮ್ ಇಯರಿಂಗ್ ಆಗಿರ್ಬೋದು, ಫಿಂಗರ್ ರಿಂಗ್ ಆಗಿರ್ಬೋದು, ಬ್ಯಾಂಗಲ್ ಆಗಿರ್ಬೋದು, ಈ ಥರ ಸುಮಾರು ಬರುತ್ತೆ ನಿಮಗೆ. ಈ ಥರ ಜ್ಯುವೆಲರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಈ ಥರ ಸಿಲ್ವರ್ ಕಲರು, ಈ ಥರ ಇಯರಿಂಗು ಸೇಮ್ ಮ್ಯಾಚ್ ಇರೋಂಥದ್ದು ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಥರ ಸಿಲ್ವರು ಜರಿ ಇರೋಂಥದ್ದು ಬಾರ್ಡ್ರ್ ಇರೋಂಥ ಸೀರೆಗೆ ನೀವು ಡೈಮಂಡ್ ನೆಕ್ಲೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ವೈಟ್ ಸ್ಟೋನ್ ಬರುತ್ತೆ ನೋಡಿ, ಅದು ಸಹ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ನೆಕ್ಲೆಸ್ ಆಗಿರ್ಬೋದು, ನೀವು ಫುಲ್ಲು ನೆಕ್ಕಿಗೆ ಈ ಥರ ಶಾರ್ಟ್ ಆದರೂ ಹಾಕ್ಕೊಳ್ಳಿ ಅಥವಾ 3/4 ಲೆಂತ್ ಬರುತ್ತಲ್ವ ಅದಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಮ್ಯಾಚಿಂಗು ಇಯರಿಂಗು, ಬ್ಯಾಂಗಲು, ಹಾಗೆ ಫಿಂಗರ್ ರಿಂಗು ಎಲ್ಲನೂ ಮ್ಯಾಚ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಥರ ಸ್ಯಾರಿಗೆ ನೀವು ಗೋಲ್ಡ್ ಕಲರ್ ಜ್ಯುವೆಲರಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದೇ ಇಲ್ಲ. ಈ ಥರ ಸಿಲ್ವರ್ ಬಾರ್ಡರ್ಗೆ ಸಿಲ್ವರ್ ಕಲರ್ ಜ್ಯುವೆಲರಿ ಹಾಕ್ಕೊಂಡ್ರೆ ತುಂಬ ಲುಕ್ಕು ನಿಮ್ಮದು ಸೂಪರಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ, ಈ ಟಿಪ್ ನಿಮಗೆ ತುಂಬ ವರ್ಕ್ ಆಗುತ್ತೆ. ಟಿಪ್ ನಂಬರ್ 4, ಬ್ಲ್ಯಾಕ್ ಸ್ಯಾರಿ ಅಥವಾ ವೈಟ್ ಸ್ಯಾರಿ. ಈ ಥರ ಸ್ಯಾರಿ ನಾವು ಉಟ್ಕೊಂಡಾಗ ಯಾವ ಥರ ಜ್ಯುವೆಲರಿ ಮ್ಯಾಚ್ ಮಾಡ್ಕೊಳ್ಬೇಕು ಅಂತ ನೋಡಿ. ಬ್ಲ್ಯಾಕ್ ಕಲರ್ ಸೀರೆ ನಂಗೆ ತುಂಬಾ ಇಷ್ಟ, ಆದರೆ ನನ್ನ ಹತ್ರ ಇಲ್ಲ, ಇದ್ರೂ ಅಷ್ಟಾಗಿ ಉಟ್ಕೊಳೋದಿಲ್ಲ. ಯಾಕಂದರೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಆಗಿರೋದ್ರಿಂದ ಅದೇನೋ ಗೊತ್ತಿಲ್ಲ, ವೀರಭದ್ರೇಶ್ವರಿಗೆ ಬ್ಲ್ಯಾಕ್ ಕಲರ್ ಅಂದರೆ ಇಷ್ಟ ಇಲ್ವಂತೆ. ಹಾಗಾಗಿ ನಮ್ಮ ಮನೇಲಂತೂ ಬ್ಲ್ಯಾಕ್ ಕಲರ್ ಬ್ಯಾನ್ ಆಗಿದೆ. ನಿಮ್ಮ ಮನೇಲಿ ಈ ಥರ ಏನಾದರೂ ಬ್ಯಾನ್ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ಥರ ಸೀರೆ ನಾವು ಉಟ್ಕೊಂಡಾಗ ಬ್ಲ್ಯಾಕ್ ಆಗಿರ್ಬೋದು ಅಥವಾ ವೈಟ್ ಆಗಿರ್ಬೋದು, ಈ ಮುತ್ತಿಂದು ಸರ ಬರುತ್ತಲ್ವ, ಪರ್ಲ್ ಇರೋಂಥದ್ದು ಜ್ಯುವೆಲರಿ ತುಂಬಾ ಮ್ಯಾಚ್ ಆಗುತ್ತೆ. ವೈಟ್ ಕಲರ್ ಸ್ಯಾರಿಗೆ ನೀವು ಅದರಲ್ಲಿ ಬುಟ್ಟ ಬಂದಿರುತ್ತೆ ನೋಡಿ, ಒಂಥರ ಬ್ಲ್ಯಾಕ್ ಆಗಿರ್ಬೋದು ಅಥವಾ ರೆಡ್ಡು, ಗ್ರೀನು ಏನಾದರೂ ಫ್ಲವರ್ ಬಂದಿರುತ್ತೆ ನೋಡಿ, ಆ ಕಲರ್ ಮ್ಯಾಚ್ ಮಾಡಿಕೊಂಡು ಈ ಚೌಕರ್ ಥರದ್ದು ಸಿಗುತ್ತೆ ಮಧ್ಯದಲ್ಲಿ. ಆ ಥರ ಸೇಮ್ ನಿಮಗೆ ರೆಡ್ ಬುಟ್ಟ ಬಂದಿತ್ತು ಅಂದರೆ ರೆಡ್ ಕಲರ್ದೊಂದು ದೊಡ್ಡದಾಗಿ ಸ್ಟೋನ್ ಬರುತ್ತೆ, ಸುತ್ತಲೂ ಪರ್ಲ್ದು ಒಂದು 3 ಎಳೆ ಅಥವಾ 4 ಎಳೆ ಆ ಥರ ಬರುತ್ತೆ. ಆ ಥರ ಹಾಕ್ಕೊಳ್ಳಿ, ಸೂಪರಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಸ್ಯಾರಿಗೆ ನೀವು ಬೇಕಾದ್ರೆ ಲಾಂಗ್ ಆದರೂ ಹಾಕ್ಕೊಳ್ಬೋದು. ಈ ಥರ ಪರ್ಲ್ಸದು ಈ ಥರ ಲಾಂಗ್ ಬೇಕಾದರೂ ಹಾಕ್ಕೊಳ್ಬೋದು. ಇದಕ್ಕೆ ಸೇಮ್ ಇಯರಿಂಗ್ ಈ ಥರ ಮ್ಯಾಚಿಂಗ್ ಸಿಗುತ್ತೆ. ಈ ಥರ ಇಯರಿಂಗ್ ಆಗಿರ್ಬೋದು, ಈಗ ಪರ್ಲ್ಸು ಬ್ಯಾಂಗಲ್ಸ್ ಸಿಗುತ್ತೆ ನಿಮಗೆ, ಅದು ಆಗಿರ್ಬೋದು. ಅದರಲ್ಲಿ ಬೇಕಾದರೆ ನಿಮಗೆ ಸ್ಯಾರಿಯಲ್ಲಿ ಬುಟ್ಟ ಯಾವ ಕಲರ್ ಬಂದಿರುತ್ತೆ, ಬ್ಲೂ, ಗ್ರೀನ್ ಅಥವಾ ರೆಡ್ ಆ ಥರ ಬಂದಿರುತ್ತೆ, ಆ ಥರ ಮಿಕ್ಸ್ ಇರೋಂಥ ಬ್ಯಾಂಗಲ್ಸ್ ಸಿಗುತ್ತೆ ನಿಮಗೆ. ಆ ಥರದ್ದು ಮ್ಯಾಚ್ ಮಾಡ್ಕೊಳ್ಳಿ, ತುಂಬಾ ಸೂಪರಾಗಿ ಕಾಣಿಸುತ್ತೆ. ಈಗ ನೋಡಿ ಟಿಪ್ ನಂಬರ್ 5, ಬಾರ್ಡ್ರ್ಲೆಸ್ ಸ್ಯಾರಿ. ಈಗಂತೂ ತುಂಬ ಟ್ರೆಂಡಿಂಗಲ್ಲಿರೋಂಥ ಸ್ಯಾರಿ ಅಂತಂದರೆ ಬಾರ್ಡ್ರ್ಲೆಸ್ ಸ್ಯಾರಿ, ಅಂದರೆ ಬಾರ್ಡ್ರ್ ಏನು ಬರೋಲ್ಲ. ಆ ಥರ ನಾವು ಸ್ಯಾರಿಗೆ ಯಾವ ಥರ ಜ್ಯುವೆಲರಿ ಮ್ಯಾಚ್ ಮಾಡ್ಕೊಳ್ಬೇಕು ಅಂತಂದರೆ, ಇದಕ್ಕಂತೂ ನೋಡಿ ಬಾರ್ಡ್ರ್ ಅಂತೂ ಬಂದಿರಲ್ಲ. ಕೆಲವೊಂದು ಮಧ್ಯದಲ್ಲಿ ಬುಟ್ಟ ಬಂದಿರುತ್ತೆ, ಕೆಲವೊಂದು ಸ್ಯಾರಿಗೆ ಅದು ಸಹ ಬಂದಿರಲ್ಲ, ಫುಲ್ಲು ಪ್ಲೇನ್ ಆಗಿರುತ್ತೆ. ಬಟ್ ಪಲ್ಲು ಮಾತ್ರ ಬೇರೆ ಕಲರ್ ಬಂದಿರುತ್ತೆ. ನಾವು ಹಾಗಾಗಿ ಏನು ಮಾಡ್ತೀವಿ, ಆ ಪಲ್ಲು ಕಲರ್ ಏನಿರುತ್ತೆ ಅದರ ಮ್ಯಾಚಿಂಗ್ ಬ್ಲೌಸ್ ನಾವು ಸ್ಟಿಚ್ ಮಾಡಿಸ್ಕೊಳ್ತೀವಲ್ವ, ಆ ಕಲರ್ ನಾವು ಇಟ್ಕೊಂಡು, ಅಂದರೆ ಪಲ್ಲು ನಿಮಗೆ ಯಾವ ಕಲರ್ ಬಂದಿರುತ್ತೆ ಆ ಕಲರಲ್ಲಿ ನೀವು ಬೇಕಾದರೆ ಜ್ಯುವೆಲರಿ ಮ್ಯಾಚ್ ಮಾಡ್ಕೊಳ್ಬೇಕು. ಹಾಗೆ ನೋಡಿ, ಈಗ ಹೆವಿ ರೇಷ್ಮೆ ಸೀರೆಯಲ್ಲೂ ಸಹ ಇವಾಗ ಬಾರ್ಡರ್ಲೆಸ್ ಸೀರೆ ಬಂದಿದೆ ಅಲ್ವಾ, ಈಗೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಇರೋವಂಥದ್ದು. ಆ ಥರ ಸ್ಯಾರಿಗೂ ನಾವೇನು ಮಾಡೋದು ಅಂತಂದರೆ, ಸೇಮ್ ಪಲ್ಲು ಆಗಿರ್ಬೋದು, ಮಧ್ಯದಲ್ಲಿ ಬುಟ್ಟ ಬಂದಿರುತ್ತಲ್ವ, ಆ ಥರ ಆ ಹೆವಿ ಸೀರೆಗೆ, ರೇಷ್ಮೆ ಸೀರೆಗಳಿಗಂತೂ ಗೋಲ್ಡ್ ಕಲರ್ ಬುಟ್ಟ ಬಂದಿರುತ್ತೆ. ಆ ಥರ ಸೀರೆಗೆ ಈ ಚೌಕರ್ ಥರದ್ದು, ಈ ಟೆಂಪಲ್ ನೆಕ್ಲೆಸ್ ಅಂತ ನಾನೇನಾಗಲೇ ಫಸ್ಟಲ್ಲಿ ತೋರಿಸಿದ್ನಲ್ವ, ಈ ಥರ ಜ್ಯುವೆಲರಿ ಆಗಿರ್ಬೋದು. ಇದು ಚೌಕರ್ ಥರದ್ದು ಹಾಕ್ಕೊಳ್ಳಿ ಅಥವಾ ಮಿಡ್ ಲೆಂತ್ ಇರೋದು ಇಲ್ಲ ಲಾಂಗ್ ಇರೋದು ಯಾವುದಾದ್ರೂ ಹಾಕ್ಕೊಳ್ಳಿ. ಸೇಮ್ ಇಯರಿಂಗು, ಬ್ಯಾಂಗಲು ಈ ಥರ ಮ್ಯಾಚ್ ಮಾಡ್ಕೊಳ್ಳಿ, ತುಂಬ ಎಲಿಗೆಂಟಾಗಿ ಕಾಣಿಸ್ತೀರ ನೋಡಿ. ಇಷ್ಟ ಆಗಿತ್ತು ಅಂದರೆ ಪಾರ್ಟ್ 1ಅಲ್ಲಿ ನಾನು ಇಷ್ಟು ಟಿಪ್ಸು ಕೊಟ್ಟಿದ್ದೀನಿ. ನಿಮಗೆ ಯಾವ ಟಿಪ್ಸು ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದರೆ ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿತ್ತಾ ಅಥವಾ ಗೊತ್ತಿಲ್ಲ
ಯಾವ ಇಷ್ಟು ಟಿಪ್ಪಲ್ಲಿ ನಿಮಗೆ ಯಾವುದಾದ್ರೂ ತುಂಬ ಯೂಸ್ ಆಯಿತು ಅನ್ನೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೋಡಿ, ಇದಕ್ಕಿಂತ ಮುಂಚೆ ಒಂದು ಹೌ ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ವಿತ್ ಸಾರಿ ವಿತ್ ಬ್ಲೌಸ್ ಅಂತಂದು ಒಂದು ವಿಡಿಯೋ ಮಾಡಿದ್ದೆ. ಅದು ಸಹ ತುಂಬ ಚೆನ್ನಾಗಿದೆ. ಅಂದರೆ ನಮ್ಮ ಸ್ಯಾರಿಗೆ ಬ್ಲೌಸ್ ಯಾವ ಥರ ಮ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ ವಿಡಿಯೋ ಇರೋದು. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಅದರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪಾರ್ಟ್ 2 ಅಲ್ಲಿ ಇನ್ನೊಂದಿಷ್ಟು ಟಿಪ್ಸ್ ಕೊಡ್ತೀನಿ. ಯಾಕಂದರೆ ಲೆಂತಿ ಆಗುತ್ತೆ ವಿಡಿಯೋ ಅಂತ ಸುಮ್ಮನೆ, ಹಾಗಾಗಿ ಪಾರ್ಟ್ 2 ಅಲ್ಲಿ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ, ನೋಡ್ತಾ ಇರಿ. ಆ ವಿಡಿಯೋನೂ ಆದಷ್ಟು ಬೇಗ ಮಾಡ್ತೀನಿ ಅಂತ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.